ಬಂದರೆ ಖಚಿತವಾಗಿ ಯಡಿಯೂರಪ್ಪನವರು ಎಲ್ಲರೂ ಒಂದು ತಂದರೂ ಸಾಕು. ಯಾಕಂದ್ರೆ ದೊಡ್ಡ ಸಾಧನೆ ಅದು. ಯಾಕಂದರೆ ಇವತ್ತು ಗ್ಯಾರಂಟಿ ಕೊಟ್ಟು ಮತ್ತೊಂದು ಮಾಡಿ ಸಿದ್ದರಾಮಯ್ಯ DK ಶಿ ಅವರು ಕರ್ನಾಟಕದಲ್ಲೇ ಕಾಂಗ್ರೆಸ್ ಅತ್ಯಂತ ಗಟ್ಟಿಗೊಳಿಸಿದ್ದಾರೆ. ಈಗ ಏನಿದ್ರು ಇದು ಕಾಂಗ್ರೆಸ್ ಏನು ವಾರ ಅದ, ಕಾಂಗ್ರೆಸ್ ಮತ್ತು BJP ಒಂದು ಯುದ್ಧ ಏನದ ಇದು ಏನಪ್ಪ ಹಿಂದುತ್ವ ವರ್ಸಸ್ ಗ್ಯಾರಂಟಿ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಆ ಗ್ಯಾರಂಟಿಯನ್ನು ಗೆಲ್ಲೋದಲ್ಲ ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಎರಡರಲ್ಲಿ ಒಂದೂ ಗೆದ್ರೆ ಸಹಿತ ಯಡಿಯೂರಪ್ಪನವ್ರಿಗೆ ನಾಯಕತ್ವ ಜೊತೆಗೆ ಅವ್ರ ಮಗ ಮತ್ತು ಮುಂದಿನ CM ಆಗುವಂಥ ಎಲ್ಲ ಅವಕಾಶಗಳು ಇಲ್ಲಿ ಒಡಮೂಡ್ತಾ ಇದ್ದವನು ಸಹಿತ ಅಷ್ಟೇ ಗಮನಿಸಿ ಈ ಚುನಾವಣೆ ಬಗ್ಗೆ ಎಲ್ಲರೂ ಆಸಕ್ತಿ ನೋಡಬೇಕಾಗಿದೆ. ಆದರೆ ಆಲ್ರೆಡಿ ಯಡಿಯೂರಪ್ಪನವರು ಈ ಎರಡೂ ಚುನಾವಣೆಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಅವರ ನಡತೆಯಿಂದ ಇವತ್ತು ಅವರು ಆ ತಮ್ಮ ಪಕ್ಷದ ಪರವಾಗಿ ಓಡಾಡಿದ್ದು ಮಾಡಿದ್ದು ನೋಡಿದರೆ ಇನ್ನು ಮುಂದಿನದಲ್ಲಿ ಇದೇ ರೀತಿಯಾಗಿ ಎರಡೂ ಭಾಗಗಳಲ್ಲಿ ಹೋರಾಟ ಮಾಡಿದರೆ ಎರಡರಲ್ಲಿ ಒಂದಂತೂ ಈಗಂತೂ ಹೆಚ್ಚು ಕಡಿಮೆ ಸಮರ್ಥ ಸೋತಂಗೆ ಅನ್ನಿಸ್ತಾ ಇದೆ. ಅದನ್ನು ಸದುಪಯೋಗ ಮಾಡ್ಕೋಬೇಕಾಗಿದ್ದು ಯಡಿಯೂರಪ್ಪಗೆ ಬಿಟ್ಟಂಥದ್ದು. ಯಾಕಂದರೆ ಯಡಿಯೂರಪ್ಪನಿಂದ ಲಿಂಗಾಯತ್ ಮತಗಳು ಅಲ್ಲಿದ್ದಾವೆ, ಜೊತೆಗೆ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಿನಿಂದ ಬರೋ ಸಾಧ್ಯತೆ ಇದ್ದಾವೆ. ಮುಂದೆ ಇನ್ನೊಬ್ಬ ವ್ಯಕ್ತಿ ನಮ್ಮ ಶ್ರೀನಿವಾಸ್ ಅವರು ST ಇರೋದರಿಂದ ಅವ್ರ ಮತ್ತು 13,000 ಇದ್ದಾವೆ, ಅವು ಬರೋದರಿಂದಾಗಿ ಮೋಸ್ಟ್ ಪ್ರೋಬಬ್ಲಿ SS ಮಲ್ಲಿಕಾರ್ಜುನ ಹಠ ತೆಗೆದುಕೊಂಡಂಥ ಟಿಕೆಟ ಅವ್ರಿಗೆ ಮುಳು ಆಗೋ ಸಾಧ್ಯತೆಗಳು ಭಾಳ ಇದ್ದಾವೆ. ಇನ್ನೇನು ಯಡಿಯೂರಪ್ಪನವರು ಇಲ್ಲೇ ಕಾನ್ಸಂಟ್ರೇಟ್ ಮಾಡಿ ಎರಡೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಒಂದನ್ನದು ನಿಶ್ಚಿತ ಗೆಲ್ಲೋಕ್ಕೆ ಸಾಧ್ಯ ಇದೆ. ಅದನ್ನ ಯಾಕೆ ಗೆಲ್ಲಬಾರ್ದು ಯಡಿಯೂರಪ್ಪನವರು? ಅದನ್ನು ಯತ್ನಾಳ್ ಮೇಲಿನಲ್ಲಿ ಮಾಡುವ ಆರೋಪ ಹೊಂದಾಣಿಕೆ, ಶಿವಶಂಕರಪ್ಪರ ಜೊತೆಗೆ ಹೊಂದಾಣಿಕೆ, ಸಿದ್ದು ಜೊತೆ ಹೊಂದಾಣಿಕೆ, ಮತ್ತೊಬ್ಬ ಜೊತೆ ಹೊಂದಾಣಿಕೆ, DK ಶಿ ಜೊತೆ ಹೊಂದಾಣಿಕೆ ಆರೋಪ ಮಾಡ್ತಿರ್ತಾರೆ. ಆ ಆರೋಪಗಳಿಗೆಲ್ಲ ಒಂದು ಉತ್ತರ ಆಗ್ತದಲ್ಲ. ಏನಂತೀರಿ ಯಡಿಯೂರಪ್ಪನವ್ರ? ನಾ ಹೇಳಿ ತಪ್ಪು ಅನಿಸ್ತೈತಿ ನಿಮಗೆ? ತಪ್ಪನ್ರಿ, ಸರಿ ಅಲ್ರಿ, ಇಲ್ಲ ಅಲ್ರಿ, ಅನ್ತಾ ಇರ್ರಿ, ಮಾತಾಡ್ತಾ ಇರ್ರಿ. ಯಾಕಂದ್ರೆ ನಮ್ಮ ಕೆಲಸ ಏನಪ್ಪ ಅದು ಕಂಡಾಗಿ ಹೇಳುವಂಥದ್ದು. ಆ ಕೆಲಸವನ್ನು ನಾವು ಮಾಡಿದ್ದೀವಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಅತಿಶಯ ಸತ್ಯ ಕೈಗೊಂಡು ವಂದನೆಗಳು.